ನಮಸ್ಕಾರ ಸಾ. ಈಗ ಇವರು ನಮ್ಮ ಹೆಂಗಸ್ರು ನನ್ನ ಮಕ್ಕಳು ಬಂದವ್ರೆ. ಬರ್ರ ಇಲ್ಲಿ ಬರ್ರ. ಇವ್ರು ಎಲ್ಲ ನನ್ನ ಮಕ್ಕಳು. ಇವ್ರ ಕೊರೋನಾ ಇಂಜೆಕ್ಷನ್ ಹಾಕ್ಸ್ಬೇಕಾ, ಅದಕ್ಕೆ ಕರ್ಕೊಂಡ್ ಬಂದಿದ್ನ. ಕೊರೋನಾ ಇವಾಗ ಇಲ್ಲಪ್ಪ. ಎಲ್ಲೈತೆ ಕೊರೋನಾ? ಇಲ್ಲ, ಬಂದ್ಮೇಲೆ ಏನ್ ಬಾಯ್ ಬಿಡ್ಕಂತೀರಾ? ನಿನ್ನ ಹತ್ರ ಮಾತಾಡಕ್ ಆಗಲ್ಲ ಬಿಡಪ್ಪ. ಇಷ್ಟೊತ್ತಿಗೆ ಕುದುರೆ ಎತ್ಬಿಟ್ಟು ಬಂದಿದ್ಯಲ್ಲ. ನೀವು ಕೊಡಿಸ್ಬಿಟ್ಟಿದ್ರಿ, ಕುಡ್ದ್ಬಿಟ್ಟು ಕುದುರೆ ಮೇಲೆ ಬಂದ್ಬಿಟ್ಟಿದೀನಿ. ಕುದುರೆ ನಿಮ್ಮ ಹಾಸ್ಪಿಟ್ಲ್ ಮುಂದ್ಗಡೆ ಕಿಟ್ ಹಾಕಿದೀನಿ, ಅಷ್ಟು ಹುಲ್ಲಾಕಿಬಿಟ್ರೆ ಅದಕ್ಕೆ. ಏನ್ ಮಾತುಗಳು ಹೇಳ್ತೀರಿ ಸರ್ ನೀವು? ಅಪ್ಪ, ನಮ್ಮ ಹಾಸ್ಪಿಟಲ್ ಅಲ್ಲಿ ಕೊರೋನಾ ವ್ಯಾಕ್ಸಿನ್ ಇಲ್ಲ. ಎಲ್ಲಾದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರುತ್ತೆ, ಹೋಗಿ ಹಾಕ್ಸ್ಕೊಂಡೋಗಿ. ಅಷ್ಟ್ ಹೇಳ್ಬೇಕು ಅಷ್ಟೇ. ಅದ್ ಬಿಟ್ಬಿಟ್ಟು ಬಂದಿಲ್ಲ, ಬರಲ್ಲ, ಡೊಂಗು ಡಸ್ಕೋ ಪುಂಗು ಪುಸ್ಕೋ ಅಂತ ಆಲೊಟ್ಟೆಗೆ ಹೇಳ್ತಿನ ಮಾತುಗಳು ಮಾತಾಡಿದ್ರೆ ಸರ್ ನನ್ ಬಲ್ ಪಾಪ ನಮ್ಮ ಅಮ್ಮನಾಣ. ಅಪ್ಪ ಆಯ್ತು ಬಿಡಪ್ಪ. ಅಂದಂಗೆ ಯಾವ್ರು ನಿಮ್ದು? ಚಿಕ್ಕಬಳ್ಳಾಪುರ ಕೆಳಗಿನ ತೋಟಗಳು ಸರ್ ನಮ್ದು. ಸರಿ, ಏನ್ ಕೆಲಸ ಮಾಡೋದು? ವ್ಯವಸಾಯ ಸಾ. ಎಲ್ಲಿ? ಮನೆಯಲ್ಲ, ತೋಟದಲ್ಲ? ಮನೆಗೆ ಯಾರನ್ನ ವ್ಯವಸಾಯ ಮಾಡ್ತಾರ? ಏನ್ ಮಾತು ಹೇಳ್ತೀರಿ ನೋಡ್ರಿ ನೀವು. ನೀನ್ ಮಾಡಿದ್ಯಲ್ಲಪ್ಪ. ಇವೆಲ್ಲ ಆ ಸ್ವಾಮಿ ನಾರಾಯಣ್ ಕೊಟ್ಟಿರೋದು ಸಾ. ಯಾರು? ದೇವ್ರ ಶ್ರೀಮನ್ ನಾರಾಯಣ್ ಅಲ್ಲ. ದೇವ್ರು ಶ್ರೀಮನ್ ನಾರಾಯಣಕ ಬೇರೆ ಏನು ಕೆಲಸ ಇಲ್ಲ ನೋಡು. ದಿನಾಗ್ಲೂ ನಿಮ್ ಮನೆ ಹತ್ರ ಬಂದ್ಬಿಟ್ಟು ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾ ಇರ್ತಾನೆ. ಸಾ, ಇವೆಲ್ಲ ದೇವ್ರು ಕೊಟ್ಟಿರೋ ಬಿಸಾಕತ್ತದ. ಇವೆಲ್ಲ ನನ್ನ ಬಂಗಾರಗಳು, ನನ್ನ ವಜ್ರಗಳು, ಒಂದೊಂದು ಮುತ್ತುಗಳು. ಈ ಮುತ್ತುಗಳನ್ನೆಲ್ಲ ಎತ್ತಿಕೊಟ್ರಳ ಈ ನನ್ನ ಬಂಗಾರ ಬಿಸ್ಕತ್ ಆಗಿತ್ತಕ್ಕಾಗ್ಲಿ, ಇನ್ನ ನಾಲ್ಕಾಗ್ಲಿ ನಮ್ಮ ಅಮ್ಮನ ದಿಗ್ಲೇ ಬೀಳಲ್ಲ. 1.5 ಲೀಟರ್ ನೀರು ನಂಚ್ಕೊಳಕ್ಕೆ 2 ಚಕ್ಲಿ ಇದ್ರೆ ಸಾಕು, ಇಡೀ ಪ್ರಪಂಚ ನನ್ನ ಪಂಚಾಕ್ ಸುತ್ಕೊಂಡ್ಬಿಡ್ತೀನಿ ನಮ್ಮ ಅಮ್ಮನಾಣ. ಗಂಡ ಹೆಂಡತಿ ಇಬ್ರು ಸರಿಯಾಗಿದ್ದೀರಿ ಬಿಡ್ರಿ. ಅಂದಂಗೆ ನಿಮ್ಗೆ ಎಷ್ಟು ಜನ ಸರ್ ಮಕ್ಕಳು? ಓನ್ಲಿ ಒನ್. ಬೋರಾಗ ನೀರ್ ಎಷ್ಟಿರ್ತದೋ ಅಷ್ಟು ಬೆಳಿತಾರೆ. ಏನ್ ನೀರಿಲ್ಲ ತಲ್ಚಚ್ಕೊಳಕತ್ತದ ಪಾಪ. ನಡ್ರ ನಾವು ಕೊರೋನಾ ಇಂಜೆಕ್ಷನ್ ಹಾಕ್ಬೇಕು, ನಡ್ರ.